ಹೌದಲ್ರಿ ತಂಗಿ? ನೋಡುವ, ನಿನಗೆ ಗೊತ್ತೈತಿ, ನಿಮ್ಮ ಮಮ್ಮಿಗೆ ಗೊತ್ತಾಗವಲ್ದು. ಹಾಂ, ಹೋಗ್ಲಿವರ ಕೈ ಮೇಲೆ. ಹಾಂ, ಮ್ಯಾಲೆ ಕೈ ಹೋದುವ, ಚಪ್ಪಾಳೆ ತಟ್ರಿ, ಕೈ ಎಲ್ಲ ಮೇಲೆ ಹೋದವ್ರು. ಈಗ ಇಲ್ಲಿನ ತಟ್ಟಿಲ್ಲ ನೋಡಿ ಇವೆಲ್ಲ ಮುಂದೆ ಏನೇನು ಹಾಕವೇ, ನೀವು ಹಿಂಗೆ ಹಾಕಿ ಕುಂದ್ರದಿನ್ನ ಕೈ ಕಾಲು ಸೊಟ್ಟಾಗಿ ಮಕ್ಕೊಂಡಿರ್ತಾರಲ್ಲ. ಹಾಂ, ಕೈ ಮ್ಯಾಲೆ ಹೋಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಶಿವನ ಕಡೆಗೆ ಕೈ ಮಾಡಿ ಚಪ್ಪಾಳೆ ತಟ್ಟಬೇಕು. ಹರ ಹರ ಅಂದಾಗ ಮಹಾದೇವ್ ಅಂತ ಕೈ ಮ್ಯಾಲೆ ಹೋಗ್ಬೇಕು. ನೋಡಲ್ಲ ಎಷ್ಟು ಅಂತ ಚಪ್ಪಾಳೆ ತಟ್ಟ. ಹಾಂ, ಹಿಂಗೆ ದೇವ್ರ ಕಡೆ ಕೈ ಮಾಡಿ ಚಪ್ಪಾಳೆ ತಟ್ಬೇಕು. ಈಗೆಲ್ಲ ಚಪ್ಪಾಳೆ ತಟ್ಟಿರಲ್ಲ, ನೀವೆಲ್ಲ ದಾಸೋಹ ಮಾಡ್ತೀರಂತನ ಚಪ್ಪಾಳೆ ತಟ್ಟಿನಂತ ಅಂತ ನಾ ತಿಳ್ಕೊತೀನಿ ನೋಡ್ರಿ. ಹೌದಲ್ರಿ? ಅಯ್ಯವ್ವ, ಗೊತ್ತಿದ್ರೆ ನಾನು ನಿನ್ನಂಗೆ ಕೈ ಕೆಳಗೆ ಇಟ್ಕೊತಿದ್ದೆ. ಕೈ ಕೆಳಗೆ ಇಟ್ಕೊಂಡ್ರೆ ನಾಳೆ ಮುಂದೆ ಬರೋದಿಲ್ಲವು, ಹಿಂಗೆ ಹೋಗೋದು ನೋಡಿ, ಅದಕ್ಕೂ ಬರೋದಿಲ್ಲವು ಕೈ. ಹಾಂ, ಚಪ್ಪಾಳೆ ತಟ್ಟಿದ್ದು ಗೊತ್ತಾಯ್ತಲ್ಲ. ಸಿದ್ಧ ಬಸವೇಶ್ವರನ ಸಾಕ್ಷಿಯಾಗಿ ಚಪ್ಪಾಳೆ ತಟ್ಟಿರಿ ನೀವು. ಅವನ ಮುಂದೆ ಕೂತ್ಕೊಂಡು ಅವನ ಆಣಿ ಮಾಡಿ ಚಪ್ಪಾಳೆ ತಟ್ಟಿರಿ ನೀವು. ವೀರಶೈವರಾಗಿರುವಂಥವ್ರು ನೀವು. ಎಡಗೈ ಅಂದ್ರೆ ಲಿಂಗವನ್ನು ಇಟ್ಕೊಂಡು ಪೂಜಾ ಮಾಡುವಂಥ ಕೈ. ಲಿಂಗ ಅಂದರೆ ನಮ್ಮ ವೀರಶೈವ ಧರ್ಮದಲ್ಲಿ ಶರಣ ಸತಿ ಲಿಂಗಪತಿ. ಲಿಂಗ ಅಂದ್ರೆ ಗಂಡ, ಅದಕ್ಕೆ ಲಿಂಗ ಅಂದ್ರೆ ಪರಮಾತ್ಮ. ಗಂಡನ ಮುಟ್ಟಿ ಪರಮಾತ್ಮನ ಮುಟ್ಟಿ ಜಗಲಿ ಮುಟ್ಟಿ ಸಿದ್ಧ ಬಸವೇಶ್ವರನ ಸಾಕ್ಷಿಯಾಗಿ ಚಪ್ಪಾಳೆ ತಟ್ಟಿರಿ, ನಾಳೆಯಿಂದ ನಾವು ದಾಸೋಹ ಮಾಡಿಸ್ತೀವಿ ಅಂತ. ಅಯ್ಯವ್ವಾ, ಇದು ಗೊತ್ತಿದ್ರೆ ನಾ ತಟ್ಟುತ್ತಿದ್ದಿಲ್ಲ. ಹಾಂ, ಚಪ್ಪಾಳೆ ಯಾರು ತಟ್ಟಿರಿ ಅವ್ರನ್ನ ಭಾಳ ಚಂದ ನೋಡ್ಕೊತಾನ. ಇನ್ನು ಯಾರ್ಯಾರು ಚಪ್ಪಾಳೆ ತಟ್ಟಿಲ್ಲ ಅವ್ರ ಕೈ ಹಿಂಗಾಕ್ಕವು. ಕಲೆ ಇಲ್ಲದ ತಲೆಗೆ ಬೆಲೆ ಇಲ್ಲ ಕಾಂತ, ರಕ್ತ ಕಣ್ಣೀರು ಹಿಂಗಾಗತ್ತ. ಹಾಂ, ಅದಕ್ಕೆ ಕೈಗಳಿರೋದು ಚಪ್ಪಾಳೆ ತಟ್ಟುವುದಕ್ಕೆ. ಮಹಾತ್ಮರು ಗೃಹವನ್ನು ತ್ಯಾಗ ಮಾಡ್ತಾರಂದ್ರೆ ಅದು ಲೋಕೋದ್ಧಾರಕ್ಕಾಗಿ, ಲೋಕಕ್ಕೆ ಬೆಳಕನ್ನು ನೀಡುವುದಕ್ಕಾಗಿ. ಸಿದ್ಧಾರ್ಥ ಯುವರಾಜನಾಗಿ ಒಂದು ದಿನ ಹೊರಗಡೆ ಹೋದಾಗ ಅಲ್ಲೊಂದು ಶವವನ್ನು ನೋಡಿದ, ಅಲ್ಲೊಬ್ಬ ರೋಗಿಯನ್ನು ನೋಡಿದ, ಮುಪ್ಪಾವಸ್ಥೆಯೊಳಗಿರುವಂಥ ವ್ಯಕ್ತಿಯನ್ನು ನೋಡಿದ. ಜೊತೆಯಲ್ಲಿರುವಂಥ ಸ್ನೇಹಿತ ಹೇಳ್ತಾನೆ, ರಾಜನಾಗಿದ್ದರೂ ಕೂಡ ಮುಪ್ಪು ಬರ್ತದೆ, ರಾಜನಾಗಿದ್ದರೂ ಕೂಡ ರೋಗಗಳು ಬರ್ತವೆ, ರಾಜನಾಗಿದ್ದರೂ ಕೂಡ ಮರಣ ಬರ್ತದೆ ಅಂತ. ಮತ್ತಿಷ್ಟೆಲ್ಲ ರಾಜನಾಗಿದ್ರೂ ಬರ್ತಾವು, ಸಾಮಾನ್ಯರಿಗೂ ಬರ್ತಾವಂದ್ರ ಯಾಕೆ ಜಗತ್ತು ಇಷ್ಟು ದುಃಖಕ್ಕೆ ಒಳಗಾಗಿ ಹೋರಾಟ ಮಾಡ್ತಾ ಇದೆ? ಈ ದುಃಖದ ಮೂಲ ಏನು ಅಂತ ತಿಳ್ಕೊಂಡು ಕಂಡು ಹಿಡಿಯುವುದಕ್ಕಾಗಿ 21 ವರ್ಷ ತುಂಬಿರುವಂತಹ ಸಿದ್ಧಾರ್ಥ ಸುಂದರಳಾಗಿರುವಂತಹ ಮಡದಿಯನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದ. ಮಧ್ಯರಾತ್ರಿಯಲ್ಲಿ ಎದ್ದು ಹೋದ, ಬುದ್ಧನಾಗಿ ಬಂದ ಸಿದ್ಧಾರ್ಥ. ನೋಡ್ರಿ, 21 ವರ್ಷ ತುಂಬಿರುವಾಗಲೇ ಮನೆಯನ್ನು ಬಿಟ್ಟು ಹೋದ, ಸಿದ್ಧಾರ್ಥನಾಗಿ ಬಂದ. ವೀರ ಮಹಾವೀರನಾಗಿ 24ನೆಯ ತೀರ್ಥಂಕರರಾಗ್ತಾರೆ ಮಹಾವೀರರು. ಬಸವಣ್ಣನವರು, ಅವರ ಬಾಗೇವಾಡಿ ಬಸವಣ್ಣವರು ಎಷ್ಟು ವರ್ಷಕ್ಕೆ ಮನೆ ಬಿಟ್ರಿ? 8-9 ವರ್ಷ ತುಂಬಿದಾಗ ತಂದೆ ದೀಕ್ಷಾ ಕೊಡಿಸಾಕತ್ತಿದ್ದ. ಧಾರ್ಮಿಕ ಸಂಸ್ಕಾರವನ್ನು ಕೊಡಿಸುವಾಗ ಬಸವಣ್ಣನವರು ಮಾದರಸರಿಗೆ ತಂದೆಗೆ ಕೇಳ್ತಾರೆ, ನನಗಿಂತಲೂ ಹಿರಿಯಳಾಗಿರುವಂಥ ಅಕ್ಕ ನಾಗಮ್ಮನವರಿಗೆ ಕೊಡದೇ ಇರುವಂಥ ಸಂಸ್ಕಾರವನ್ನು ನನಗ್ಯಾಕೆ ಕೊಡ್ತಾ ಇದ್ದೀರಿ ಅಂದ್ರೆ ಬಸವಣ್ಣವರು. ಅವರ ವಿಶ್ವಗುರು ಬಸವಣ್ಣವರು ಯಾರ ಸಲುವಾಗಿ ಮನೆ ಬಿಟ್ಟಾರ್ರಿ? ಯಾಕ್ರಪ್ಪ ಯಾರ ಸಲುವಾಗಿ ಮನೆ ಬಿಟ್ಟಾರಿಪ್ಪ? ನಿಮ್ಮ ಸಲುವಾಗಿ ಬಿಟ್ಟಾರ? ಅಯ್ಯವ್ವ, ನಿಮ್ಮ ಸಲುವಾಗಿ ಇಲ್ಲನ? ಹಾಂ, ನಿಮಗೋಸ್ಕರ ಮನೆ ಬಿಟ್ಟರು. ಅಯ್ಯ, ನಮಗೇನು ಸಂಬಂಧ ಅಯ್ಯಪ್ಪ ಅಂದ್ರೆ ನೀವು? ನಮ್ಮ ಸಲುವಾಗಿ ಪಾಪ ನನ್ನ ಗಂಡ ಪಾಪ ಅವ್ರ ಅವನು ಬಿಟ್ಟಾನ, ಅವ್ರ ಅಪ್ಪನ ಬಿಟ್ಟು ಬಂದಾನ, ಅವ್ರ ಅಣ್ಣ ತಮ್ಮರನ್ನ ಬಿಟ್ಟು ಬಂದಾನ. ನನ್ನ ಮಾತು ಕೇಳಿ ನೀವಲ್ರೇ, ನೀವು ಭಾಳ ಒಳ್ಳೆಯವ್ರು ಅದೇರಿ. ಒಂದೊಂದು ಊರಾಗ ಇರ್ತಾರೆ, ಹೋಗೋ ಮುಂದಾಗನ ತಂದೆ ತಾಯಿ ಹೇಳಿ ಕಳಿಸ್ತಾಳೆ, ತಂಗಿ ಇಷ್ಟು ಹೇಳಿದ್ರೆ ಮುಗೀತು ನೋಡ್ರಿ. ಮತ್ತು ನೀವು ಕಂಡೀಷನ್ನ ಹಾಕಿರ್ತೀರಿ. ಏನು ಕಂಡೀಷನ್? ಹೆಣ್ಣು ಮಗಳನ್ನು ಆ ಮನೆಗೆ ಕೊಡೋ ಮುಂದಾಗ ಈ ಮನೆಯವರು ಕಂಡೀಷನ್ ಹಾಕ್ತಾರೆ. ಏನು? ಹುಡುಗ ಸರ್ಕಾರಿ ನೌಕರಿದಾರನಾಗಿರಬೇಕು, ಹುಡುಗನ ಮನೆ ಕಲಬುರಗಿ ನಗರದೊಳಗಿರಬೇಕು, ಹುಡುಗನ ಮನೆಯೊಳಗೆ ಚಲೋ ಇನ್ನೋವಾ ಕಾರ್ ಇರಬೇಕು, ಫಾರ್ಚುನರ್ ಕಾರ್ ಇರಬೇಕು, ಹುಡುಗನ ಮನೆಯೊಳಗೆ AC ಇರಬೇಕು, ಹುಡುಗನ ಮನೆಯೊಳಗೆ ಫ್ರಿಡ್ಜ್ ಇರಬೇಕು, ಹುಡುಗನ ಮನೆಯೊಳಗೆ ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಇರಬೇಕು. ಅವ್ರಂದ್ರು ಬರೀ ಇರೋದು ಹೇಳಿದ್ರಲ್ರಿ, ಇನ್ನು ಯಾವ್ಯಾವ ಇರಬಾರ್ದು ಅದನ್ನು ಹೇಳ್ರಿ ಅಂದ್ರಮ್ಮ ಒಬ್ಬ.
ಅವಾಗ ಅವರು ಯಾವ್ಯಾವ್ದು ಇರಬಾರ್ದು ಅನ್ನೋದು ಲಿಸ್ಟ್ ಕೊಡ್ತೀವಿ. ಯಾವ್ಯಾವ್ದು ಇರಬಾರ್ದು? ಹುಡುಗನ ತಾಯಿ ಫೋಟೋ ಗಾಡಿ ಮೇಲೆ ಇರಬೇಕು, ಅಂದ್ರೆ ಭೂಮಿ ಮೇಲೆ ಇರಬಾರ್ದು. ನೋಡ್ರಿ, ಅವರ ಬಸವಣ್ಣನವರು ಮನೆಯನ್ನು ಬಿಟ್ಟಿರುವುದು ನಿಮಗೋಸ್ಕರ. ನನಗಿಂತಲೂ ಹಿರಿಯಳಾಗಿರುವಂಥ ಅಕ್ಕನಾಗಮ್ಮನವರಿಗೆ ಕೊಡದೇ ಇರುವಂಥ ಧರ್ಮ ಸಂಸ್ಕಾರವನ್ನು ನನಗೆ ಬೇಡ ಅಂದ್ರವು. ಎಲ್ಲಿ ಹೆಣ್ಣಿಗೆ ಗೌರವ ಇಲ್ಲವೋ, ಹೆಣ್ಣಿಗೆ ಎಲ್ಲಿ ಪೂಜ್ಯತೆ ಇಲ್ಲವೋ ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾನು ಇರುವುದಿಲ್ಲ ಅಂತಿಕೊಂಡು 8 ವರ್ಷ ತುಂಬಿತ್ತು ಬಸವಣ್ಣನವರು ಹಾಕಿಕೊಂಡಿರುವ ಜನಿವಾರವನ್ನು ತೆಗೆದು ಹೊರಟು. ಶಿವಲಿಂಗಾರ್ಚನಾಸಕ್ತ ಚಿತ್ತಂ ಕರ್ಮಲತೆಯಂತಿರ್ದ ಬಿಗಿದಂತಿರ್ದ ಜನ್ನಿವಾರವಂ ಕಳೆದು ಬಿಸಿಟು ನವ್ಯ ದುಕೂಲಮಂ ತೆಗೆದುಟ್ಟು ದಿವ್ಯ ವಸ್ತ್ರಮಂ ಪೊದೆದು ಮನೆಯ ನೆರಳಂ ನೆನೆಯದೆ ಅರ್ಥಮಂ ಲೆಕ್ಕಿಸದೆ ವೃತ್ತಿಯಂ ವಿಚಾರಿಸದೆ ಬಂಧುಗಳಂ ಬಗೆಯದೆ ಪುರಜನರಂ ಪರಕಿಸದೆ ಹರಭಕ್ತಿಯೊಳ ಆತುರದಿಂ ಭಾಗ್ಯವಾಡಿಯಂ ಪೊರಮಟ್ಟು ದಕ್ಷಿಣ ದಿಶಾಭಿಮುಖನಾಗಿ ಕಿರಿದಂತರಂ ನಡೆದು ಬಂದು ಕೂಡಲ ಸಂಗಮಕ್ಕೆ ಸೇರಿದ ಎಮ್ಮ ಬಸವಣ್ಣ ಬಸವರಸ ಬಸವ ತಂದೆ ಬಸವ ಪರಮೇಶ್ವರೇಶ್ವರ ಅಂತ ಹರಿಹರ ಹೇಳ್ತಾನೆ ತನ್ನ ರಗಳೆ ಒಳಗೆ. ಬಸವಣ್ಣ ಮನೆ ಬಿಟ್ಟಿದ್ದು ನಿಮಗೋಸ್ಕರ. 8 ವರ್ಷ ತುಂಬಿದಾಗಲೇ ಮನೆ ಬಿಟ್ರು. ಶಂಕರಾಚಾರ್ಯರು ಮನೆ ಬಿಟ್ರು. ಅಮ್ಮ ನಾನು ಸನ್ಯಾಸಿ ಆಗ್ತೀನಿ ಅಂದರು. ಆರ್ಯಾಂಬ ಅವ್ರ ತಾಯಿ ಹೆಸರು. 8-10 ವರ್ಷ ತುಂಬಿದಾಗ ಮನೆ ಬಿಟ್ರು ಅವರು. ಇನ್ನು ನೀವು ನಿಮ್ಮನ್ನು ಮನೆ ಬಿಡಿಸೋತನ ಬಿಡೋದಿಲ್ಲ. ನೀವು ಮನೆ ನಿಮ್ಮನ್ನು ತಗೊಂಡು ಹೋಗುವವರೆಗೂ ಮನೆ ಬಿಡೋದಿಲ್ಲ. ಆದರೆ ಬಾಲಬಸವಣ್ಣನವರು ಸಿದ್ಧ ಬಸವೇಶ್ವರರು ಶಿವಕಂಚಿಯ ಪುರವನ್ನು ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡೆದುಕೊಂಡು ತಂದೆ ತಾಯಿಗಳ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಶಿವಕಂಚಿಯ ಪುರವನ್ನು ಬಿಟ್ಟು ಬಾಲಬಸವಣ್ಣನವರು ಹೊರಟ್ರೆ ಅವರ ಹಿಂದೆ ಶಿವಕಂಚಿ ಪಟ್ಟಣದಲ್ಲಿರುವಂಥ ಶಿವಭಕ್ತಿ, ಶಿವಜ್ಞಾನ, ಶಿವನ ಒಂದು ಏನೆಲ್ಲ ಸಡಗರ, ಅವರ ಸ್ವರೂಪದೊಳಗ ಶಿವಕಂಚಿಯನ್ನು ಬಿಟ್ಟು ಪುಣ್ಯವೇ ಅವರನ್ನು ಬೆನ್ನು ಹತ್ತಿಕೊಂಡು ಹೊರಟಂತೆ ಹೋಗ್ತಾ ಇತ್ತು. ಅವರು ಹೊರಡ್ತಾ ಇದ್ರೆ ಊರು ಜನರೆಲ್ಲರೂ ಕೂಡ ಏನು ಭಕ್ತರಿದ್ರಲ್ಲ ಬ್ರಾಹ್ಮಣರು, ಯಪ್ಪ ನೀನು ಇರುವುದೇ ಈ ಊರಿಗೆ ಶೋಭೆ, ನೀನು ಇಲ್ಲ ಅಂದ್ರೆ ಈ ಊರೊಳಗೆ ಏನಿರ್ತದಪ್ಪ, ಇದು ಹಾಳೂರಾಗ್ತದ, ಇದು ನರಕವಾಗ್ತದ, ಇದು ನರವಿಂದ್ಯವಾಗ್ತದ. ಈ ನರವಿಂದ್ಯ ಶಿವನ ಪುರವಾಗಬೇಕಾದ್ರೆ ಶಿವಕಂಚಿ ಏನೆಲ್ಲ ವೈಭವದಿಂದ ಮೆರೆಯಬೇಕಾಗಿದ್ದರೆ ಬಸವೇಶ ನೀನು ಸದಾಕಾಲ ನೀನು ನಮ್ಮೂರೊಳಗಿರ್ಬೇಕಪ್ಪ, ನಮ್ಮ ಊರನ್ನ ಬಿಟ್ಟು ಹೋಗಬೇಡ ಅಂತ ಅಲ್ಲಿರುವಂಥ ಭಕ್ತರೆಲ್ಲ ಪ್ರಾರ್ಥನಾ ಮಾಡಿದ್ರಂತೆ. ಸಿದ್ಧ ಬಸವೇಶ್ವರ ಬೇಡ್ಕೊಂಡ್ರಂತವ್ರು, ಹೋಗಬೇಡ. ಬಸವಣ್ಣನವರು ಹೇಳಿದರು, ಶಿವನ ಅಪ್ಪಣೆಯಂತೆ ನಾನು ಧರೆಗೆ ಬಂದವನು, ನಾನು ಶಂಕರ ರಾಜರ ಐಶ್ವರ್ಯವನ್ನು ನಂಬಿಕೊಂಡು ಇಲ್ಲಿ ಉಳಿಯುವುದಕ್ಕಾಗಿ ಬಂದಿಲ್ಲ. ನಾನು ಶಂಕರ ರಾಜರು ಕೊಡುವಂತಹ ಚಿನ್ನದ ಕಿರೀಟವನ್ನ, ಬಂಗಾರದ ಕಿರೀಟವನ್ನ ತಲೆ ಮೇಲೆ ಹಾಕಿಕೊಂಡು ಮೆರೆಯುವುದಕ್ಕಾಗಿ ನಾನು ಬಂದವನಲ್ಲ. ದುಃಖಕ್ಕೆ ಒಳಗಾದ ಭಕ್ತರ ದುಃಖವನ್ನ ದೂರ ಮಾಡುವುದಕ್ಕಾಗಿ, ಅವರ ರೋಗವನ್ನ ಕಳೆಯುವುದಕ್ಕಾಗಿ, ಯಾರು ಮದಕ್ಕೂ ಒಳಗಾಗ್ಯಾರಲ್ಲ ಅವರ ಮದವನ್ನ ಮುರಿಯುವುದಕ್ಕಾಗಿ ಬಂದಿರುವ ಸಿದ್ಧ ಬಸವ ನಾನು ಅಂದ್ರಪ್ಪ ಅವರು. ನಾವೊಂದು ಊರಾಗಿ ಇರೋದಕ್ಕೆ ಬಂದಿಲ್ಲ ನಾನು. ನೀವು ಯಾರು ಭಕ್ತಿಯಿಂದ ನನ್ನನ್ನು ನೆನಪು ಮಾಡ್ಕೋತೀರಿ ಅವರಿಗೆ ಸದಾಕಾಲ ನಾನು ದರ್ಶನವನ್ನು ನೀಡಿ ಆಶೀರ್ವಾದ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಕೊಡುತ್ತೇನೆ ಅಂತ ಅಪ್ಪ ಅವರು ಅಪ್ಪಣೆ ಮಾಡಿದರು.